ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಉಜ್ಜಯಿನಿ ಅಣೆಕಟ್ಟಿನಿಂದ ಭೀಮಾ ನದಿಗೆ ಪ್ರವಾಹದ ಎಚ್ಚರಿಕೆ. ವಿಜಯಪುರ. ಪ್ರಸ್ತುತ ಉಜ್ಜಯಿನಿ ಅಣೆಕಟ್ಟಿನ ಸ್ಥಳೀಯ ಜಲಾಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರಿನ ಒಳಹರಿವು ತೀವ್ರವಾಗಿ ಹೆಚ್ಚಾಗಿದ್ದು, ಇದರಿಂದಾಗಿ ಪ್ರವಾಹ ನಿಯಂತ್ರಣಕ್ಕಾಗಿ ಇಂದು 27/9/2025 ಮಧ್ಯಾಹ್ನ 1:30ಕ್ಕೆ ಉಜ್ಜಯಿನಿ ಅಣೆಕಟ್ಟಿನ ಸ್ಟೀಲ್ವೇ ಮೂಲಕ 1,00,000 ಕ್ಯೂಸೆಕ್ ನೀರನ್ನು ಭೀಮಾ ನದಿ ಜಲಾನಯನ ಪ್ರದೇಶಕ್ಕೆ ಬಿಡಲಾಗುತ್ತಿದೆ. ಅಗತ್ಯಕ್ಕೆ ಅನುಗುಣವಾಗಿ ಇನ್ನಷ್ಟು ನೀರು ಹೊರಸುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಧಿಕಾರಿಗಳ ಎಚ್ಚರಿಕೆ ಪ್ರಕಾರ ನದಿ ಪಾತ್ರದಲ್ಲಿ ಜನರು ಪ್ರವೇಶಿಸದಂತೆ ನೋಡಿಕೊಳ್ಳಬೇಕು. ನದಿ ಪಾತ್ರದಲ್ಲಿರುವ ಯಾವುದೇ ವಸ್ತುಗಳು ಅಥವಾ ಪಶು ಪ್ರಾಣಿಗಳನ್ನು ತಕ್ಷಣ ಹೊರತೆಗೆದುಕೊಳ್ಳಬೇಕು. ತಗ್ಗು ಪ್ರದೇಶದ ನಾಗರಿಕರು ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ಸರಿಯಬೇಕು. ವಿಶೇಷವಾಗಿ ಉಮ್ರಾಜ್, ದಸೂರ್, ಗೋವಿಂದಪುರ, ನಿವರ್ಗಿ, ರೇವತ್ಗಾಂವ್ ಹಾಗೂ ಸುತ್ತಮುತ್ತಲಿನ ರೈತರು ಎಚ್ಚರಿಕೆಯಿಂದ ಇರಬೇಕು. ಈ ಪ್ರವಾಹದಿಂದಾಗಿ ದ್ರಾಕ್ಷಿ, ಕಬ್ಬು, ತೊಗರಿ, ಸಜ್ಜೆ, ದಾಳಿಂಬೆ, ಮೆಕ್ಕೆಜೋಳ, ಶೇಂಗಾ ಬೆಳೆಗಳಿಗೆ ಹಾನಿಯ ಭೀತಿ ವ್ಯಕ್ತವಾಗಿದೆ. ರೈತರ ಗೋಳು ನೋಡಲಾಗದಷ್ಟು ದಾರುಣವಾಗಿದೆ. ಜನಜೀವನ ಮತ್ತು ದನಗಳ ಜೀವನವನ್ನು ರೈತರು ತಾವೇ ಕಾಪಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ. ಮುಗಿದ ಮೇಲೆ ಮಾತ್ರ ಅಧಿಕಾರಿಗಳು ಬಂದು ನೋಡುವರು. ಇದು ನೋವುಂಟು ಮಾಡುವ ಸಂಗತಿ ಎಂದು ಮಲ್ಲಿಕಾರ್ಜುನ್ ಕೆಆರ್ಎಸ್ ಪಕ್ಷದ ಸದಸ್ಯರು ವಿಷಾದ ವ್ಯಕ್ತಪಡಿಸಿದರು. ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಪ್ರವಾಹ ನಿಯಂತ್ರಣ ಕ್ರಮಗಳಲ್ಲಿ ತಕ್ಷಣ ತೊಡಗಿಸಿಕೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇವತ್ತು ನಾವು